ನನಗೆ ಏನೋ ವಿಷಯಗಳು ಗೊತ್ತಿದೆ, ಓದೋ ಬರೆದೋ ಹೇಗೋ ತಿಳ್ಕೊಂಡಿದ್ದೀನಿ. ಬೇರೆಯವ್ರಿಗದು ಗೊತ್ತಿಲ್ಲ. ಹಾಗೆ ಅಂತ ಅಂದ ಮಾತ್ರಕ್ಕೆ ಅದು ಜ್ಞಾನ ಅಲ್ಲ. ನನಗೆ ಗೊತ್ತಿರೋದು ವಿಷಯ. ಉದಾಹರಣೆಗೆ ಅವರಿಗೆ ಸಂಗೀತ ಗೊತ್ತಿದೆ, ರಾಗ ಗೊತ್ತಿದೆ, ನಮಗೆ ಗೊತ್ತಿಲ್ಲ. ಅವ್ರಿಗೆ ಸಂಗೀತ ಗೊತ್ತಿದೆ, ನಮಗೆ ಗೊತ್ತಿಲ್ಲ. ಆದರೆ ಸಂಗೀತನ ಅನುಭವಿಸೋಕ್ಕೆ ಗೊತ್ತಿದೆ, ಕಲೆ ಅಂತ ಉಪಾಸನೆ ಮಾಡೋಕ್ಕೆ ಗೊತ್ತಿದೆ, ಕಲಾವಿದರನ್ನ ಮೆಚ್ಚಕ್ಕೆ ಗೊತ್ತಿದೆ, ಅವ್ರನ್ನ ಪೂಜಿಸೋಕ್ಕೆ ಗೊತ್ತಿದೆ, ಅವ್ರಿಗೊಂದು ಗಂಧರ್ವ ಲೋಕನ ಸೃಷ್ಟಿ ಮಾಡೋಕ್ಕೆ ಗೊತ್ತಿದೆ. ಇದರಲ್ಲಿ ಒಂದು ಅನುಭವ ಆಗುತ್ತೆ, ಕೇಳಿದಾಗ, ನೋಡಿದಾಗ, ಮಾಡಿದಾಗ. ನಂಗನ್ಸುತ್ತೆ ಇದು ಜ್ಞಾನ. ಅವ್ರ ಬಗ್ಗೆ ಸುಮ್ಮನೆ ತಿಳ್ಕೊಂಡ್ಬಿಟ್ರೆ, ಸಂಗೀತ ರಾಗಗಳೆಲ್ಲ ತಿಳ್ಕೊಂಡ್ಬಿಟ್ರೆ ಅದೊಂದು ವಿಷಯ ಐತೆ ಹೊತ್ತು ಅನುಭವ. ಸಂಗೀತದ ಗೊತ್ತಿರೋರು ಅನುಭವಿಸೋಕ್ಕಿಂತ ಸಂಗೀತ ಗೊತ್ತಿಲ್ಲದಿರೋರು ಜಾಸ್ತಿ ಅನುಭವಿಸ್ತಾರೆ. ಸಂಗೀತ ಗೊತ್ತಿರೋರು ರಾಗ ತಿಳ್ಕೊಳ್ಬಹುದು, ಆದರೆ ಏನೂ ರಾಗ ಗೊತ್ತಿಲ್ಲದೆ ರಾಗಕ್ಕೂ ಮೀರಿ ಮೌನಕ್ಕೆ ಹೋಗೋದು, ಧ್ಯಾನಕ್ಕೆ ಹೋಗೋದು, ಏನೂ ಗೊತ್ತಿಲ್ಲದೆ ಇರೋ ಇನ್ನೊಸೆನ್ಸ್, ಅದು ಅನುಭವ, ಅದು ಜ್ಞಾನ. ನನಗೆ ಗೊತ್ತಿಲ್ಲ ಇದು ಅಂತ ಚೆನ್ನಾಗಿ ಗೊತ್ತಿರುತ್ತಲ್ಲ, ಅವನು ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ಹೋಗ್ತಾನಲ್ಲ, ಇದು ಅರ್ಥ ಮಾಡಿಕೊಂಡ್ರು ಇದು ಕೊನೆ ಇಲ್ಲ ಇದಕ್ಕೆ ಅಂತ ತಿಳ್ಕೊಳ್ತಾನಲ್ಲ, ಜ್ಞಾನ, ಅದು ನಿಜವಾದ ಅನುಭವ, ಜ್ಞಾನ. ಆದರೆ ಉದಾಹರಣೆ, ಕೆಲವರಿಗೆ ಸಂಗೀತಗಾರರ ಜೊತೆ ಇದ್ರೇ ಒಂದು ಅನುಭವ. ಅಂದರೆ ಲೈಕ್ ನನಗೆಲ್ಲ ಗೊತ್ತಿದೆ, ಸಂಗೀತಗಾರರ ಜೊತೆ ಇರೋದು, ಸಂಗೀತಗಾರನ ಗುರುತಿಸ್ಕೊಳ್ಳೋದು, ಆ ರಾಗಗಳನ್ನೆಲ್ಲ ಯಾವುದೋ ಒಂದು 4 ಗೊತ್ತಾಗಿ ಅದೇ ರಾಗದ ಬಗ್ಗೆನೇ ಹೇಳಿ ಮಾತಾಡೋದು. ಇದು ಒಂದು ರೀತಿ ಸುಮ್ಮನೆ ಒಂದು ಲೈಮ್ ಲೈಟಲ್ಲಿ ಇದ್ದಂಗೆ. ಆ ಥರದ್ದು ಎಷ್ಟು ಜನ ಇಲ್ವಾ? ಅವ್ರಿಗೇನು ಸಂಗೀತ ಅವ್ರು ಕೇಳಿಸ್ಕೊಳ್ಳೋದು ಇಲ್ಲ. ಸಂಗೀತ ಆಗ್ತಾಯಿದ್ರೆ ಇಲ್ಲಿ ನಿದ್ದೆ ಮಾಡ್ತಿರ್ತಾರೆ, ಅಥವಾ ಮಾತಾಡ್ತಿರ್ತಾರೆ, ಅಥವಾ ತಮ್ಮದೇ ಒಂದು ಕಾನ್ಸರ್ಟಿಗೆ ಬರೋದೇನೇ ಒಂದು ದೊಡ್ಡ ಒಂದು ಟ್ರೆಂಡ್ ಅಷ್ಟೇ. ಅವ್ರಿಗೆ ಸಂಗೀತ ಬೇಕಾಗಿರಲ್ಲ. ಅಲ್ಲಿ ಏನು ನಡೀತಾ ಇದೆ ಅಂತಲೇ ಗೊತ್ತಿಲ್ಲ ಅವ್ರಿಗೆ. ಅವ್ರ ಮನಸ್ಸು ಎಲ್ಲೋ ಇರುತ್ತೆ, ಯಾರನ್ನೋ ನೋಡೋಕ್ಕೆ ಬಂದಿರ್ತಾರೆ ಅವರು, ಸಂಗೀತದ ಕಡೆ ಗಮನನೇ ಇರಲ್ಲ. ಅದಕ್ಕೆ ಜ್ಞಾನ ಅನ್ನೋದು ಬರೀ ಅನುಭವ, ಬರೀ ಅನುಭವ. ಇಷ್ಟಷ್ಟು ಅದರ ಬಗ್ಗೆ ನಾವು ತಿಳ್ಕೊಂಡಿದ್ರೂ ಕೂಡ ಅದು ಬರೀ ಇನ್ಫಾರ್ಮೇಷನ್ ಆಗುತ್ತೆ ಹೊರತು ಅದು ನಮ್ಮದಾಗೋದೇ ಇಲ್ಲ.